Hello everyone, I am Santosh. Today we are going to discuss the very important topic in DBMS, that is about join operations. And join operations ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ವಿ ಅದ್ಯಾವುದು ಇನ್ನರ್ ಜಾಯಿನ್. ಅಂಡ್ ಅದರಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ನ್ಯಾಚುರಲ್ ಜಾಯಿನ್. ಅಂಡ್ ಹೆಸರಲ್ಲೇ ಗೊತ್ತಾಗುತ್ತೆ ನ್ಯಾಚುರಲ್ ಜಾಯಿನ್ ಅಂದ್ರೇನು. ಆಟೋಮೆಟಿಕಲಿ two tables are joined with the help of a common attribute. Okay, ಅದಕ್ಕಿಂತ ಮೊದಲು ವೈ ವಿ ಆರ್ ಡೂಯಿಂಗ್ ಜಾಯ್ನಿಂಗ್ ನಾವು ಯಾಕೆ ಮಾಡಬೇಕು? ಎರಡು ಟೇಬಲ್ ನಾವು ಏನು ಮಾಡಿರ್ತೀವಿ, ಒಂದು ಇನ್ಫಾರ್ಮೇಷನನ್ನು ಒಂದು ಟೇಬಲಲ್ಲಿ ಸ್ಟೋರ್ ಮಾಡಿರ್ತೀವಿ ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನನ್ನು ಇನ್ನೊಂದು ಟೇಬಲಲ್ಲಿ ಸ್ಟೋರ್ ಮಾಡಿರ್ತೀವಿ. ಯಾವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಜಾಯಿನ್ಸ್ ಆರ್ ರಿಕ್ವೈರ್ಡ್. ಆ್ಯಂಡ್ ಹೌ ಯು ಆರ್ ಗೋಯಿಂಗ್ ಟು ಜಾಯಿನ್ ಅದನ್ನು ತಿಳ್ಕೊಳ್ಳೋಕ್ಕೆ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ಆಫ್ ದಿ ಟೈಪ್ಸ್ ಆಫ್ ಜಾಯ್ನಿಂಗ್. ಓಕೆ, ಈಗ let us see what is a natural join. Already you know what is a inner join. Inner join ಅಂದ್ರೇನು, ಯಾವ ಡೇಟಾ ಮ್ಯಾಚ್ ಆಗ್ತಾವೋ ಎರಡು ಟೇಬಲಲ್ಲಿ ಆ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಯಾವ ರೋಸ್ ಮ್ಯಾಚ್ ಆಗೋದಿಲ್ಲೋ ದೇ ಆರ್ ಎಕ್ಸ್ಕ್ಲೂಡೆಡ್ ಅಂತ ನಾವು ಹೇಳಿದ್ವಿ ಅರ್ಲಿಯರ್ ಕ್ಲಾಸಸ್ಸಲ್ಲಿ. ಲೆಟ್ ಅಸ್ ಸಿ ವಾಟ್ ಈಸ್ ಎ ನ್ಯಾಚುರಲ್ ಜಾಯಿನ್. ಹೆಸರು ಕೇಳಿದ್ರೇ ಗೊತ್ತಾಗುತ್ತೆ ನ್ಯಾಚುರಲ್ ಜಾಯಿನ್ ಅಂದ್ರೇನು. ಆಟೋಮೆಟಿಕಲಿ ಜಾಯ್ನಿಂಗ್ ವಿಲ್ ಹ್ಯಾಪನ್, ಬಟ್ ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದನ್ನು ನೋಡೋಣ. ಓಕೆ, ಲೆಟ್ ಅಸ್ ರೈಟ್ ವಾಟ್ ಈಸ್ ನ್ಯಾಚುರಲ್ ಜಾಯಿನ್. ಓಕೆ, ನ್ಯಾಚುರಲ್ ಜಾಯಿನ್ ಈಸ್ ಫಸ್ಟ್ ವಾಟ್ ಇಟ್ ಈಸ್ ಇನ್ನರ್ ಜಾಯಿನ್. ಯಾಕೆ ಅದಕ್ಕೆ ಇನ್ನರ್ ಜಾಯಿನ್ ಅಂತಾರೆ? ಬಿಕಾಸ್ ಮ್ಯಾಚ್ ಆಗೋ ರೆಕಾರ್ಡ್ಸ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ವಿ ಇನ್ನರ್ ಜಾಯಿನ್ ಅಂದರೆ ಏನು. ಇಟ್ ಶೋಸ್ ಓನ್ಲಿ ಮ್ಯಾಚಿಂಗ್ ರೋಸ್ ಫ್ರಾಮ್ ಬೋತ್ ದ ಟೇಬಲ್ಸ್. ಯಾವ್ದು ಮ್ಯಾಚ್ ಆಗೋದಿಲ್ಲೋ ಆ ಡೇಟಾ ಡಿಸ್ಪ್ಲೇ ಆಗೋದಿಲ್ಲ. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ನ್ಯಾಚುರಲ್ ಜಾಯಿನ್. ಸಿ, ನ್ಯಾಚುರಲ್ ಜಾಯಿನ್ ಈಸ್ ಎ ಟೈಪ್ ಆಫ್ ಇನ್ನರ್ ಜಾಯಿನ್. ಫಸ್ಟ್ ಇಟ್ ಈಸ್ ಎ ಇನ್ನರ್ ಜಾಯಿನ್. ಇನ್ನರ್ ಜಾಯಿನ್ ಯಾಕಂತಾರಂದರೆ ಮ್ಯಾಚಿಂಗ್ ರೋಸ್ ಮಾತ್ರ ಡಿಸ್ಪ್ಲೇ ಆಗ್ತವೆ. ಇನ್ನರ್ ಜಾಯಿನ್ ವೇರ್ ಟೂ ಟೇಬಲ್ಸ್ ಆರ್ ಆಟೋಮೆಟಿಕಲಿ ಜಾಯಿಂಡ್. ಟೂ ಟೇಬಲ್ಸ್ ಅಲ್ಲಿರೋ ರೋಸ್ ಆಟೋಮೆಟಿಕಲಿ ಜಾಯಿನ್ ಆಗ್ತವೆ. ವೇರ್ ಎ ಕಂಡೀಷನ್ ಈಸ್ ಆಟೋಮೆಟಿಕಲಿ ಡಿಟರ್ಮೈನ್ಡ್. ಅಂದರೆ ಆಟೋಮೆಟಿಕ್ಲಿ DBMS ವಿಲ್ ಫೈಂಡ್ ದ ಜಾಯ್ನಿಂಗ್ ಕಾಲಮ್ಸ್. ಯಾವ ಕಾಲಮ್ಸ್ ಜಾಯಿನ್ ಮಾಡಬೇಕು ಅನ್ನೋದನ್ನು DBMS ತಾನಾಗೆ ಫೈಂಡ್ ಔಟ್ ಮಾಡುತ್ತೆ. ಎ ಕಂಡೀಷನ್ ಈಸ್ ಆಟೋಮೆಟಿಕಲಿ ಡಿಟರ್ಮೈನ್ಡ್ ಬೈ DBMS, determined on the basis of columns with the same name. Columns with the same name in both tables. ಅಂದ್ರೇನು, ಎರಡು ಟೇಬಲಲ್ಲಿ ಸೇಮ್ ನೇಮ್ ಕಾಲಮ್ ಇದ್ದರೆ, ಅಂದರೆ ಒಂದು ಕಡೆ ರೋಲ್ ನಂಬರ್ ಇದೆ, ಇಲ್ಲಿ ರೋಲ್ ನಂಬರೇ ಇದ್ದರೆ, ಎರಡು ಕಡೆ ಸೇಮ್ ಕಾಲಮ್ ನೇಮ್ಸ್ ಇದ್ದರೆ DBMS ವಿಲ್ ಆಟೋಮೆಟಿಕಲಿ ಫೈಂಡ್ ದೆಮ್ ಆ್ಯಂಡ್ ಇಟ್ ವಿಲ್ ಜಾಯಿನ್ ದೆಮ್. ಆಟೋಮೆಟಿಕ್ಲಿ ಅದನ್ನು ಕಂಡುಹಿಡಿದು ತಾನಾಗೆ ಜಾಯಿನ್ ಮಾಡಿಬಿಡುತ್ತೆ ಡೇಟಾ. ಎಂಥ ಡೇಟಾ ಅಲ್ಲಿ ಡಿಸ್ಪ್ಲೇ ಆಗ್ತವೆ? ಮ್ಯಾಚಿಂಗ್ ಡೇಟಾ ಡಿಸ್ಪ್ಲೇ ಆಗ್ತವೆ ಬೈ ಆಟೋಮೆಟಿಕಲಿ ಜಾಯ್ನಿಂಗ್ ದ ಕಾಲಮ್ಸ್. ಸೇಮ್ ಕಾಲಮ್ಸ್ ಎರಡು ಕಡೆ ಇದ್ದರೆ ಅದನ್ನು ಒಂದೇ ಕಾಲಮ್ ಆಗಿ ಕನ್ವರ್ಟ್ ಮಾಡಿ ಜಾಯಿನ್ ಮಾಡಿಬಿಡುತ್ತೆ. ಓಕೆ, ಸಿ ಇನ್ ನ್ಯಾಚುರಲ್ ಜಾಯಿನ್ ವಿ ಡು ನಾಟ್ ಸ್ಪೆಸಿಫೈ ಎನಿ ಕಂಡೀಷನ್. ನಾವಿಲ್ಲಿ ಏನು ಕಂಡೀಷನ್ ಸ್ಪೆಸಿಫೈ ಮಾಡೋದಿಲ್ಲ. ವಿ ಡು ನಾಟ್ ಸ್ಪೆಸಿಫೈ ಎನಿ ಕಂಡೀಷನ್. ಲೈಕ್ ಇಕ್ವಿ ಜಾಯ್ನಲ್ಲಿ ಈಕ್ವಲ್ ಆಪರೇಟರ್ ಯೂಸ್ ಮಾಡಿ ಜಾಯಿನ್ ಮಾಡ್ತಾ ಇದ್ವಿ. ಥೀಟಾ ಜಾಯ್ನಲ್ಲಿ ಅದರ್ ದೆನ್ ಈಕ್ವಲ್ ಆಪರೇಟರ್ ಕೂಡ ಯೂಸ್ ಮಾಡಿ ಜಾಯಿನ್ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಬಟ್
ನ್ಯಾಚುರಲ್ ಜಾಯಿನಲ್ಲಿ ಏನೂ ಕಂಡೀಷನ್ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಎರಡು ಕಾಲಮ್ಸ್ ಆ ಟೇಬಲಲ್ಲಿ ಈ ಟೇಬಲಲ್ಲಿ ಎರಡು ಸೇಮ್ ಇದ್ದರೆ DBMS will find that and it will join automatically. Okay, we do not specify any condition, and the DBMS finds the columns ಅಥವಾ the common columns, ಅಂದರೆ ಸೇಮ್ ಕಾಲಮ್ಸ್ ಏನಿರ್ತಾವಲ್ಲ, ಕಾಮನ್ ಕಾಲಮ್, and joins automatically. ಎರಡು ಕಡೆ ಸೇಮ್ ನೇಮ್ ಕಾಲಮ್ ಇದ್ರೆ ಜಾಯಿನ್ ಮಾಡಿಬಿಡುತ್ತೆ. ಓಕೆ, ಸಿಂಪಲ್, ಗಾಟ್ ಇಟ್. ಇಟ್ ಈಸ್ ಎ ಟೈಪ್ ಆಫ್ ಇನ್ನರ್ ಜಾಯಿನ್. And natural join automatically joins two tables based on a common attribute name. ಎರಡು ಕಡೆ ಸೇಮ್ ಕಾಲಮ್ ನೇಮ್ ಇರಬೇಕು. ಹಂಗಿದ್ರೆ ತಂತಾನೆ ಆಟೋಮೆಟಿಕ್ಲಿ DBMS will join them. Okay, it is a inner join. ಅಂದ್ರೇನು? it gives only matching rows, only matching records or rows from both the tables, and rows with no match, rows ಅಥವಾ records with no match are excluded. ಯಾವ ಮ್ಯಾಚ್ ಆಗೋದಿಲ್ಲ ಅವು ಡಿಸ್ಪ್ಲೇ ಆಗೋದಿಲ್ಲ, ಎಕ್ಸ್ಕ್ಲೂಡೆಡ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಎರಡು ಕಡೆ ಸೇಮ್ ಕಾಲಮ್ ನೇಮ್ ಇರೋದ್ರಿಂದ ಎರಡು ಸಲ ಅದನ್ನು ಯೂಸ್ ಮಾಡೋ ಬದಲಿ ಇಟ್ ವಿಲ್ ರಿಮೂವ್ ಡುಪ್ಲಿಕೇಟ್ ಕಾಲಮ್. ಅಂದರೆ ಎರಡು ಸಲ ಅದನ್ನು ಡಿಸ್ಪ್ಲೇ ಮಾಡೋದಿಲ್ಲ. ಎರಡು ಕಡೆ ಸೇಮ್ ಕಾಲಮ್ ನೇಮ್ ಇರುತ್ತಲ್ಲ, ಅದನ್ನು ಜಾಯಿನ್ ಮಾಡಿ ಒಂದೇ ಕಾಲಮ್ ಆಗಿ ಅದು ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ದಟ್ ಈಸ್ ಕರೆಕ್ಟ್. ಅದೇ ಡೇಟಾನ ಎರಡು ಸರಿ ಬರೆಯೋ ಬದಲಾಗಿ ಒಂದೇ ಸರಿ ಅದನ್ನು ರಿಮೂವ್ ಮಾಡಿ ಇಟ್ ವಿಲ್ ಡಿಸ್ಪ್ಲೇ. ಗಾಟ್ ಇಟ್? ನ್ಯಾಚುರಲ್ ಜಾಯಿನ್ ಅಂದ್ರೇನು? ಎರಡು ಕಡೆ ಸೇಮ್ ನೇಮ್ ಇದ್ದರೆ ಜಾಯಿನ್ ಮಾಡಿಬಿಡೋದು, ಸಿಂಪಲ್. ಓಕೆ, ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಒಂದು ಸಿಂಪಲ್ ಎಕ್ಸಾಂಪಲ್. ಸ್ಟೂಡೆಂಟ್ ಟೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಇರುತ್ತೆ. ಕೋರ್ಸ್ ಅಂತ ಇನ್ಫಾರ್ಮೇಷನ್ ತಗೊಳ್ಳೋಣ. ಕೋರ್ಸ್ ಟೇಬಲಲ್ಲಿ ಕೋರ್ಸ್ ಇನ್ಫಾರ್ಮೇಷನ್ ಇರುತ್ತೆ. ಈಗ ಇವೆರಡನ್ನು ಜಾಯಿನ್ ಮಾಡಬೇಕು. ಅದಕ್ಕಿಂತ ಮೊದಲು ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಡೇಟಾ ಇದೆ ಅಂತ ನೋಡೋಣ. ರೋಲ್ ನಂಬರ್, ನೇಮ್ ಇದೆ. ರೋಲ್ ನಂಬರ್ 1, 2 ಇಬ್ಬರು ಸ್ಟೂಡೆಂಟ್ಸ್ ಡೇಟಾ ತಗೋತೀನಿ, ಅಮಿತ್ ಆ್ಯಂಡ್ ಸಂತೋಷ್. ಆ್ಯಂಡ್ ಕೋರ್ಸಲ್ಲಿ ಕೋರ್ಸ್ ID, ಕೋರ್ಸ್ ನೇಮ್. ದೇರ್ ಆರ್ 3 ಕೋರ್ಸಸ್ ಅಂತ ತಿಳ್ಕೊಳ್ಳಿ. ಓಕೆ, ಫಸ್ಟ್ ಕೋರ್ಸ್ ಈಸ್ AI, DBMS and Python. Okay, and student has foreign key, that is CID. ಅಮಿತ್ ಅವರು ಯಾವುದು ಕೋರ್ಸ್ ಆಪ್ಟ್ ಮಾಡಿದ್ದಾರೆ? DBMS. ಸಂತೋಷ್ ಅವರು AI ಕೋರ್ಸ್ ಆಪ್ಟ್ ಮಾಡಿದ್ದಾರೆ. ಈ ಇನ್ಫಾರ್ಮೇಷನ್ ನಮ್ಮ ಕಡೆ ಇದೆ ಅಂತ ತಿಳ್ಕೊಳ್ಳಿ. ಈ ಎರಡು ಟೇಬಲಲ್ಲಿ ಕಾಮನ್ ಕಾಲಮ್ ನೇಮ್ ಸೇಮ್ ಇರಬೇಕು. ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹಿಡ್ಕೊಂಡು ಕಾಲಮ್ ಹೆಸರು ಸೇಮ್ ಇರಬೇಕು. ಅಂತ ಕಾಲಮ್ ಯಾವುದಿದೆ ಇಲ್ಲಿ ನೋಡ್ರಿ. RN ಇದೆ, ಬರೀ ಸ್ಟೂಡೆಂಟಲ್ಲಿ ಮಾತ್ರ ಇದೆ, ಕೋರ್ಸಲ್ಲಿ ಇಲ್ಲ. ನೇಮ್ ಅಂತ ಇದೆ, ಕೋರ್ಸಲ್ಲಿ C ನೇಮ್ ಅಂತ ಇದೆ. CID ಅಂತ ಇದೆ ನೋಡ್ರಿ ಇಲ್ಲಿ. ಈ CID ಎರಡು ಕಾಲಮ್ ನೇಮ್ ಸೇಮ್ ಇದಾವಲ್ಲ, ಸೇಮ್ ಕಾಲಮ್ ನೇಮ್ಸ್, ಬೋತ್ ಆರ್ ಸೇಮ್. ಹಿಂಗಿದ್ದಾಗ DBMS will automatically find it. DBMS automatically finds common column names from both tables and it will join. ಅದು ಹೆಂಗೆ ಜಾಯಿನ್ ಮಾಡುತ್ತೆ? ಯಾವ್ಯಾವ ಮ್ಯಾಚ್ ಆಗ್ತಾವ ಅವನ್ನಷ್ಟೇ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಅದನ್ನೇ ನಾನು ಇಲ್ಲಿ ಬರಿತೀನಿ. ಹಿಯರ್
DBMS automatically finds common column names from both tables ಹಂಗಂದ್ರೆ ಕಾಮನ್ ಕಾಲಮ್ ಯಾವುದು? ದಟ್ ಈಸ್ ವಿ ಹ್ಯಾವ್ CID is the common column and CID ಯಲ್ಲಿ ಮ್ಯಾಚ್ ಆಗೋ ಏನು ಡೇಟಾ ಇರ್ತಾವೋ ಎರಡೂ ಕಡೆ ಅವು ಡಿಸ್ಪ್ಲೇ ಆಗ್ತವೆ. ಹಂಗಂದ್ರೆ ರಿಸಲ್ಟ್ ವಿಲ್ ಬಿ ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್ ಎರಡು ಜಾಯಿನ್ ಮಾಡಿದರೆ ರಿಸಲ್ಟ್ ಏನು ಬರುತ್ತೆ? ಇಫ್ ಐ ಆಮ್ ಪ್ರಿಂಟಿಂಗ್ ಓನ್ಲಿ ರೋಲ್ ನಂಬರ್, ನೇಮ್ ಆ್ಯಂಡ್ ಕೋರ್ಸ್ ನೇಮ್, ರಿಸಲ್ಟ್ ಏನು ಬರುತ್ತೆ ಹೇಳ್ರಿ? ನಾನು ರೋಲ್ ನಂಬರ್, ನೇಮ್ ಮತ್ತು ಕೋರ್ಸ್ ನೇಮ್ ಅಷ್ಟೇ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ CID ಜಾಯಿನ್ ಆಗ್ತವೆ. ಇದರಲ್ಲಿ ಮ್ಯಾಚಿಂಗ್ ಡೇಟಾ ಯಾವುದು? ಈ 11 ಇಲ್ಲಿ ಮ್ಯಾಚ್ ಆಗುತ್ತೆ, ಈ 12 ಇಲ್ಲಿ ಮ್ಯಾಚ್ ಆಗುತ್ತೆ, 13 ಜೊತೆ ಯಾವುದೇ ಮ್ಯಾಚಿಂಗ್ ಡೇಟಾ ಇಲ್ಲ. ಓಕೆ, ಹಂಗಂದ್ರೆ ರೋಲ್ ನಂಬರ್ 1, ನೇಮ್ ಈಸ್ ಅಮಿತ್, 12 ಅಂದರೆ ಸಿ ನೇಮ್ ಈಸ್ DBMS. ಓಕೆ, ದೆನ್ ರೋಲ್ ನಂಬರ್ ಇಸ್ 2, ಸಂತೋಷ್ ಅವ್ರ ಕೋರ್ಸ್ ID ಯಾವುದು ಅಪ್ ಮಾಡಿದ್ದಾರೆ? 11ಗೆ ಮ್ಯಾಚ್ ಆಗು 11 ಅನ್ನೋ ಇನ್ನೊಂದು ಟೇಬಲಲ್ಲಿ CID ಮ್ಯಾಚ್ ಆಗೋದು ಯಾವುದು? ಅದು 11 ಅಂದರೆ ಯಾವ ಕೋರ್ಸ್? AI. ಸಿಂಪಲ್, ದಿಸ್ ಈಸ್ ದ ರಿಸಲ್ಟ್. ಓಕೆ, ಇದನ್ನ ಸಿಂಬಾಲಿಕಲಿ ಹೆಂಗೆ ಬರೀತಾರ ಅವರು? ಸ್ಟೂಡೆಂಟ್ ಜಾಯಿನ್ಸ್ ವಿತ್ ಕೋರ್ಸ್. ಓಕೆ, ಈ ಥರ ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡ್ತಾರೆ. ಇಫ್ ಯು ಆರ್ ಪ್ರಿಂಟಿಂಗ್ ಆಲ್ ದ ಕಾಲಮ್ಸ್, ಎಲ್ಲ ಕಾಲಮ್ಸ್ ನೀವು ಪ್ರಿಂಟ್ ಮಾಡೋರಿದ್ರಂದ್ರೆ CID ಕೂಡ ಪ್ರಿಂಟ್ ಮಾಡ್ಬೋದು. CID ಏನು ಬರುತ್ತಿಲ್ಲಿ? DBMSಗೆ 11 ಅಂತ ಬರುತ್ತೆ, AIಗೆ DBMS ಇದು ಯಾವುದು? ಕೋರ್ಸ್ ID 12, AI 11 ಅಂತ ಪ್ರಿಂಟ್ ಆಗುತ್ತೆ. ಎರಡು ಕಡೆ CID ಇರೋದ್ರಿಂದ 2 ಸಲ CID ಪ್ರಿಂಟ್ ಆಗೋದಿಲ್ಲ, ಓನ್ಲಿ ಒನ್ ಟೈಮ್ ಮಾತ್ರ ಪ್ರಿಂಟ್ ಆಗುತ್ತೆ. ಬಿಕಾಸ್ ಇಟ್ ರಿಮೂವ್ಸ್ ಡೂಪ್ಲಿಕೇಟ್ ಕಾಲಮ್ ಅಂತ ಹೇಳ್ತಾರೆ. ಓಕೆ, ಗಾಟ್ ಇಟ್? ಸಿಂಪಲ್. ದಿಸ್ ಈಸ್ ದ ವೇ ಹೌ ಇಟ್ ವರ್ಕ್ಸ್. ಆರ್ ಇನ್ನೊಂದು ಎಕ್ಸಾಂಪಲ್ ತಗೋಣ. ಡಿಪಾರ್ಟ್ಮೆಂಟ್ ಮತ್ತು ಎಂಪ್ಲಾಯಿ. ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ನಂಬರ್ ಆಮೇಲೆ ಡಿಪಾರ್ಟ್ಮೆಂಟ್ ನೇಮ್ ಅಂತ 2 ಕಾಲಮ್ಸ್ ಇದಾವೆ ಅಂತ ತಿಳ್ಕೊರಿ. ಅದೇ ಥರ ಎಂಪ್ಲಾಯಿ ಟೇಬಲಲ್ಲಿ ಎಂಪ್ಲಾಯಿ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್ ನಂಬರ್ 2 ಕಾಲಮ್ಸ್ ಇದಾವೆ ಅಂತ ತಿಳ್ಕೊರಿ. ಈಗ ನ್ಯಾಚುರಲಿ ಜಾಯಿನ್ ಆಗೋದು ಹೆಂಗೆ ಹೇಳ್ರಿ? ಡಿಪಾರ್ಟ್ಮೆಂಟಲ್ಲಿ DNO ಆಮೇಲೆ ಎಂಪ್ಲಾಯಲ್ಲಿ DNO 2 ಸೇಮ್ ಕಾಲಮ್ ನೇಮ್ಸ್ ಇರೋದ್ರಿಂದ ಆಟೋಮೆಟಿಕಲಿ ಜಾಯಿನ್ ಆಗ್ತವೆ. ಜಾಯಿನ್ ಆಗಿ ಏನು ಡೇಟಾ ಡಿಸ್ಪ್ಲೇ ಆಗುತ್ತೆ ಹೇಳ್ರಿ? ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಎಂಪ್ಲಾಯಿ ವರ್ಕ್ ಮಾಡ್ತಾರೆ ಅನ್ನೋ ಡೇಟಾ ನಮಗೆ ಸಿಗುತ್ತೆ, ಆಟೋಮೆಟಿಕ್ಲಿ ಮ್ಯಾಚ್ ಆಗುತ್ತೆ. ಗಾಟ್ ಇಟ್? ಸಿಂಪಲ್. ಓಕೆ, ಈಗ ಇದನ್ನೇ SQL ಹೆಂಗೆ ಬರೀಬೇಕು? SQL ಅಲ್ಲಿ ನಾವು ಕ್ವೆರಿ ಹೆಂಗೆ ಬರೀಬೇಕು ಅನ್ನೋದನ್ನು ನೋಡೋಣ. ಓಕೆ, SQL ಅಲ್ಲಿ ಇಫ್ ಯು ಆರ್ ಪ್ರಿಂಟಿಂಗ್ ಆಲ್ ದ ಡೇಟಾ, ಇಲ್ಲಿ ಎಲ್ಲ ಡೇಟಾ ಡಿಸ್ಪ್ಲೇ ಮಾಡಿದಿರಲ್ಲ, ರೋಲ್ ನಂಬರ್, ನೇಮ್, ಕೋರ್ಸ್, ಸಿ ನೇಮ್ ಆ್ಯಂಡ್ CID ಎಲ್ಲ ಡೇಟಾ ಡಿಸ್ಪ್ಲೇ ಮಾಡೋರಿದ್ರೆ ಹೆಂಗೆ ಬರೀತೀರಿ? ಬಟ್ ಎಲ್ಲ ಡೇಟಾ ಒಂದೇ ಟೇಬಲಲ್ಲಿ ಇಲ್ಲ, 2 ಟೇಬಲಲ್ಲಿದೆ. ಹಾಗಂದ್ರೆ ಸ್ಟೂಡೆಂಟ್ ಡೇಟಾನೂ ಬೇಕು, ಸ್ಟೂಡೆಂಟ್ ಟೇಬಲು ಬೇಕು, ಕೋರ್ಸ್ ಟೇಬಲು ಬೇಕು. ನ್ಯಾಚುರಲ್ ಜಾಯಿನ್ ಮಾಡೋರಿದ್ರೆ ಜಸ್ಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್: ಸೆಲೆಕ್ಟ್ ಸ್ಟಾರ್ ಫ್ರಾಮ್, ಸ್ಟಾರ್ ಮೀನ್ಸ್ ಆಲ್ ದ ಡೇಟಾ ಫ್ರಾಮ್ ಬೋತ್ ದ ಟೇಬಲ್ಸ್, ಫ್ರಾಮ್ ಸ್ಟೂಡೆಂಟ್ ನ್ಯಾಚುರಲ್ ಜಾಯಿನ್ ಅಂತ ಬರಿಬೋದು ನೀವು.
ನ್ಯಾಚುರಲ್ ಜಾಯಿನ್, ನ್ಯಾಚುರಲ್ ಬರೆದು ಸ್ಪೇಸ್ ಕೊಡಬೇಕು, ಜಾಯಿನ್ ಬರೆದು ಸ್ಪೇಸ್ ಕೊಟ್ಟು ಕೋರ್ಸ್ ಅಂತ ಬರೆದ್ರೆ ಸಾಕು. ದಿಸ್ ಈಸ್ ದ ಕೀವರ್ಡ್ ವಿ ಆರ್ ಯೂಸಿಂಗ್, ನ್ಯಾಚುರಲ್ ಜಾಯಿನ್. ಈ ಥರ ನೀವು ಬರೆದ್ಬಿಟ್ರೆ ಆಟೋಮೆಟಿಕಲಿ ದ ಅಬೌವ್ ರಿಸಲ್ಟ್ ವಿಲ್ ಬಿ ಡಿಸ್ಪ್ಲೇಡ್. ಮೇಲೆ ಏನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನೋ ರಿಸಲ್ಟ್, ದಿಸ್ ಈಸ್ ದ ರಿಸಲ್ಟ್. ಓಕೆ, ಈ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ ಇಫ್ ಯು ಹ್ಯಾವ್ ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್ ಟೇಬಲ್ಸ್. ಗಾಟ್ ಇಟ್? ಇದನ್ನೇ ನೀವು ಫೋರ್ಸ್ಫುಲ್ಲಿ ಜಾಯಿನ್ ಮಾಡಬೇಕಂದ್ರೆ ಲೈಕ್ ಹಿಂಗೂ ಮಾಡ್ಬೋದಲ್ಲ ನೀವು. SQL ಅಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಾಮ್, ಸ್ಟಾರ್ ಅಂದರೆ ಎಲ್ಲ ಡೇಟಾ, ನಿಮಗೆ ಬರೀ ರೋಲ್ ನಂಬರ್, ನೇಮ್, ಸಿ ನೇಮ್ ಬೇಕಂದರೆ ಸೆಲೆಕ್ಟ್ RNO ನೇಮ್ ಕಾಮ ಸಿ ನೇಮ್, ಹಿಂಗೆ ಬರಿಬೋದು. ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್, ಅದಕ್ಕೊಂದು ಶಾರ್ಟ್ ನೇಮ್ ಕೊಡ್ತೀನಿ ಎಸ್ ಅಂತ. ಕೋರ್ಸ್, ಅದಕ್ಕೂ ಒಂದು ಶಾರ್ಟ್ ನೇಮ್ ಕೊಡ್ತೀನಿ ಸಿ ಅಂತ. ಎರಡು ಟೇಬಲ್ ಬೇಕೇ ಬೇಕಲ್ಲ, ಬಿಕಾಸ್ ರೋಲ್ ನಂಬರ್ ನೇಮ್ ಸ್ಟೂಡೆಂಟ್ ಟೇಬಲಲ್ಲಿದೆ, ಕೋರ್ಸ್ ನೇಮ್, ಕೋರ್ಸ್ ID ಕೋರ್ಸ್ ಟೇಬಲಲ್ಲಿದೆ. ಓಕೆ, ವೇರ್ ಸ್ಟೂಡೆಂಟ್ ಒಳಗಿರೋ CID ಈಸ್ ಈಕ್ವಲ್ ಟು ಕೋರ್ಸ್ ಒಳಗಿರೋ CID. ಇವೆರಡು ಒಂದೇ ಅಂತ ನೀವು ಫೋರ್ಸ್ಫುಲಿನೂ ಹೇಳಬಹುದು. ಇಲ್ಲ ಅಂದರೂ DBMS ವಿಲ್ ಆಟೋಮೆಟಿಕಲಿ ಫೈಂಡ್ ದೆಮ್, ಆಟೋಮೆಟಿಕಲಿ ಫೈಂಡ್ ಮಾಡಿ ಅದು ಆನ್ಸರ್ ಡಿಸ್ಪ್ಲೇ ಮಾಡುತ್ತೆ. ಆಟೋಮೆಟಿಕಲಿ ಫೈಂಡ್ ಮಾಡಿಸೋರಿದ್ರೆ ಗೋ ಫಾರ್ ದ ಫಸ್ಟ್ SQL, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ನ್ಯಾಚುರಲ್ ಜಾಯಿನ್ ಕೋರ್ಸ್ ಮಾಡಿಬಿಟ್ರೆ ತಾನಾಗೆ ಯಾವ್ದು ಮ್ಯಾಚಿಂಗ್ ಡೇಟಾ ಇರುತ್ತೋ, ಏನು ಸೇಮ್ ಕಾಲಮ್ ನೇಮ್ ಇರ್ತಾವೋ ಅವನ್ನ ಜಾಯಿನ್ ಮಾಡಿ ಇಟ್ ವಿಲ್ ಶೋ ಯು ದ ರಿಸಲ್ಟ್. ಓಕೆ, ದಿಸ್ ಇಸ್ ವಂಡರ್ಫುಲ್ ಫೀಚರ್ ಆಫ್ DBMS. ಫಾರ್ ಎಕ್ಸಾಂಪಲ್, ನಿಮ್ಮದು ಆಧಾರ್ ಡೇಟಾನಲ್ಲಿ ಆಧಾರ್ ನಂಬರ್ ಅಂತ ಇರುತ್ತೆ, ಬಟ್ ಬ್ಯಾಂಕಲ್ಲಿ ಅವ್ರ ಆಧಾರ್ ID ಅಂತ ಸ್ಟೋರ್ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಎರಡು ಜಾಯಿನ್ ಆಗಬೇಕಂದ್ರೆ ನ್ಯಾಚುರಲ್ ಜಾಯಿನ್ ಆಗೋದಿಲ್ಲ, ಬಿಕಾಸ್ ನಿಮ್ಮಲ್ಲಿ ಆಧಾರ್ ನಂಬರ್ ಇದೆ, ಅವರಲ್ಲಿ ಆಧಾರ್ ID ಇದೆ, ಕಾಲಮ್ ನೇಮ್ಸ್ ಆರ್ ಡಿಫ್ರೆಂಟ್. ಈಗ ನೀವು ಫೋರ್ಸ್ಫುಲ್ಲಿ ಒಂದು ಜಾಯಿನ್ ಮಾಡಬೇಕು ಈಕ್ವಾಲಿಟಿ ಆಪ್ರೇಟರ್ ಯೂಸ್ ಮಾಡಿಕೊಂಡು. ಅಂದರೆ ಇದೇ ಆಧಾರ್ ನಂಬರ್, ಅದು ನಂದು ಆಧಾರ್ ID ಏನಿದೆನೋ ಅದೇ ನನ್ನ ಆಧಾರ್ ನಂಬರ್, ಹಿಂಗೆ ಹೇಳಬೇಕಂದ್ರೆ ಈಕ್ವಲ್ ಆಪರೇಟರ್ ಯೂಸ್ ಮಾಡಬೇಕು. ಇಲ್ಲಿಯೂ ಆಧಾರ್ ನಂಬರೇ ಇದೆ, ಬ್ಯಾಂಕಲ್ಲಿನೂ ಆಧಾರ್ ನಂಬರ್ ಅಂತಾನೆ ಸೇವ್ ಮಾಡಿದರೆ ಆಧಾರ್ ನಂಬರ್ ಆಟೋಮೆಟಿಕಲಿ ಜಾಯಿನ್ ಆಗಿಬಿಡುತ್ತೆ. ಗಾಟ್ ಇಟ್? ಅರ್ಥ ಆಯ್ತಲ್ಲ? If you have any questions on this, you can comment, and if you are new to the channel, please subscribe and share the video. Thank you.